ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಹೋಗೋಣ. ಎಲ್ಲಿಗಮ್ಮ? ಇನ್ನೀ ಮನೇಲಿ ನನಗೆ ಸ್ಥಾನ ಇಲ್ಲಪ್ಪ. ಮತ್ತೆ ನಿಮ್ಮ ಮನೆಗೆ ಹೊರೆ ಆಗಿ ಬರ್ಬೋದ? ಅಯ್ಯೋ ಮಗಳೇ, ಇಲ್ಲ ಕಂದ. ಇಲ್ಲ ಬಂಗಾರಿ. ಜೀವ ಒಂದು ನಿಮಿಷ ಭೂಮಿಕಾ, ಎಲ್ಲೋಗ್ತಾ ಇದ್ದೀರಾ? ಇಂಥ ಸೀನ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಪಾಡಿಗೆ ನೀವು ಹೊರಟೋದ್ರೆ ಹೇಗೆ? ನನಗೆ ಪೂರ್ತಿ ಸತ್ಯ ಗೊತ್ತಾಗಬೇಕು. ಅಂಡ್ ಆ ಸತ್ಯ ನೀವು ಹೇಳಬೇಕು. ಸತ್ಯ ಗೊತ್ತಾಗೋ ತನಕ ಇಲ್ಲಿಂದ ಯಾರು ಒಂದು ಹೆಜ್ಜೆ ಇಡೋ ಹಾಗೆ. ಕಿರಣ್, ಇವರೆಲ್ಲೂ ಹೋಗಲ್ಲ, ನಿಜ ಹೇಳು. ನೀನು ಹೇಳಿದ್ದಲ್ಲ ಸತ್ಯನ? ಅಫ್ಕೋರ್ಸ್ ಸರ್, ಸತ್ಯ. ನಾನು ಭೂಮಿನ ತುಂಬಾನೇ ಪ್ರೀತಿಸ್ತಿದ್ದೆ. ಭೂಮಿಕಾ ನನ್ನನ್ನು ಪ್ರೀತಿ ಮಾಡಿದ್ದು ಸತ್ಯ. ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ಸತ್ಯ. ಐ ಸ್ವೇರ್. ಪ್ರಮಾಣ ಮಾಡು. ಅಫ್ಕೋರ್ಸ್. ಎಷ್ಟೋ ಧೈರ್ಯ ನಿನಗೆ ಭೂಮಿಕಾ ಅವ್ರ ಬಗ್ಗೆ ಮಾತಾಡೋದಕ್ಕೆ? ಭೂಮಿಕಾ ಅವರು ಎಂಥವ್ರು ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ಭೂಮಿಕಾ ಅವ್ರಿಗೆ ಬರದೇ ಇರೋದು ಎರಡೇ. ಒಂದು ನಿಂತರ ಮುಖವಾಡ ಹಾಕೊಳ್ಳೋದಿರೋದು, ಇನ್ನೊಂದು ಸುಳ್ಳು ಹೇಳೋದು. ಅದವ್ರ ಗುಣ. ಅವರು ಒರಟಾಗಿ ಮಾತಾಡ್ತಾರೆ, ಆದರೆ ಅವ್ರ ಮನಸ್ಸಿನ ಪ್ರೀತಿ ಇದೆಯಲ್ಲ, ಅದು ತಾಯಿ ಪ್ರೀತಿಗಿಂತ ಹೆಚ್ಚು. ಇನ್ನೊಬ್ಬರ ಬಗ್ಗೆ ಸಹಾಯ ಮಾಡೋದಾಗ್ಲಿ, ಕೇರ್ ಮಾಡೋದಾಗ್ಲಿ, ಅನುಕಂಪ ತೋರ್ಸೋದಾಗ್ಲಿ, ಆ ಥರದ ಗುಣ ಯಾರಿಗೂ ಇಲ್ಲ. ಏನ್ ತಿಳ್ಕೊಂಡಿದ್ಯಾ ಭೂಮಿಕಾ ಅವ್ರ ಬಗ್ಗೆ? ಹೌದು, ನಾವಿಬ್ರು ಇಷ್ಟಪಟ್ಟು ಮದುವೆ ಆಗದೆ ಇರ್ಬೋದು, ಆದ್ರೆ ಇಷ್ಟು ದಿವಸ ಮದುವೆ ಆದಮೇಲೆ, ನಾನು ಅವ್ರ ಜೊತೆ ಬಾಳ್ವೆ ನಡೆಸಿದ್ಮೇಲೆ ಅವ್ರೇನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರೇನು ಅಂತ ನನಗೆ ಗೊತ್ತು. ನಮ್ತವ್ನು ಯಾವನೋ ಬಂದು ಅವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಂಬ್ತೀನಿ ಅನ್ಕೊಂಡಿದ್ಯಾ? ಇನ್ನೊಂದು ಮಾತು ಭೂಮಿಕಾ ಅವ್ರ ಬಗ್ಗೆ ನೀನು ಆಡಿದ್ರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸಾರಿ, ನಾನು ಈ ಥರ ಒಂದು ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಒಂದು ಸಂಸಾರ ಹಾಳಾಗುತ್ತೆ, ಒಂದು ಹೆಣ್ಣಿನ ಭಾಳ ಹಾಳಾಗುತ್ತೆ ಅನ್ನೋ ಕ್ಷಣದಲ್ಲಾದರೂ ಇವನು ತನ್ನನ್ನು ತಾನು ಬದಲಾಯಿಸ್ಕೋತಾನೆ ಅಂತ ಅನ್ಕೊಂಡೆ. ಆದ್ರೆ ಬದಲಾಗಲಿಲ್ಲ. ಮನುಷ್ಯ ಅಲ್ಲ ಇವನು, ಮೃಗ, ವಿಕೃತ ಮನಸ್ಥಿತಿ ಇರೋನು. ಸತ್ಯ ಹೇಳು, ಸತ್ಯ ಹೇಳು. ಸರ್, ನಾನು ಹೇಳ್ತಿರೋದು ನಿಜವಾಗ್ಲೂ ಸತ್ಯ. ನನಗೆ ಗೊತ್ತು. ನನಗೆ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತ ನೀನು ಅವ್ರನ್ನ ಯೂಸ್ ಮಾಡಿಕೊಂಡು ನಾಟಕ ಮಾಡ್ತಾ ಇದೀಯಾ. ಭೂಮಿಕಾ ಅವರು ಯಾವ ವಿಚಾರನೂ ಇದುವರೆಗೂ ನನ್ನಿಂದ ಮುಚ್ಚಿಟ್ಟಿಲ್ಲ. ಕ್ಯಾರೆಕ್ಟರ್ ಅವರು ಏನೇ ಇದ್ರೂ ನೇರ ಮಾತಾಡ್ತಾರೆ. ನೀನು ಒಂದಿನ ನನಗೆ ಬೇರೆ ಒಂದು ಫೋನ್ ನಂಬರಿಂದ ಫೋನ್ ಮಾಡಿದ್ದೆ. ನಾನು ಮತ್ತೆ ನೀನು ಕಾಲ್ ಮಾಡಿದೆ, ಕಾಲ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದೆ. ನನಗಾಗಲೇ ಅನುಮಾನ ಬಂತು. ಆ ನಂಬರ್ ಯಾರು ಅಂತ ಹುಡುಕಿಸ್ದೆ, ನಿಂದು ಅಂತ ಗೊತ್ತಾಯ್ತು. ಅವತ್ತಿನಿಂದ ನಿನ್ನನ್ನು ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದೆ. ನೀನು ಭೂಮಿಕಾ ಫೋನ್ನಲ್ಲಿ ಏನೇನು ಕಾನ್ವರ್ಸೇಷನ್ ಮಾಡಿದ್ದೀರಾ ಎಲ್ಲನೂ ರೆಕಾರ್ಡ್ ಮಾಡಿಸಿದ್ದೇನೆ. ನೀನು ಭೂಮಿಕಾ ಅವ್ರ ಜೊತೆ ಏನೇನು ಮಾತಾಡಿದ್ಯಾ ಅಂತ ನನಗೆ ಗೊತ್ತು. ಕಲೀಗ್ಸ್ ಹತ್ರ ಏನೇನು ಮಾತಾಡಿದ್ಯಾ ಅಂತ ನನಗೆ ಗೊತ್ತು.
ಆ ಫೋಟೋ ಕಳಿಸಿದ್ದು ನೀನೆ ಅಂತ ನನಗೆ ಗೊತ್ತು. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಶನ್, ಭೂಮಿಕಾ ಅವರು ನಿನಗೆ ಕೆಲಸ ಕೊಡಿಸ್ಲಿಲ್ಲ. ಕೆಲಸ ಸಿಗದೆ ನೀನೇ ಭಿಕ್ಷೆ ಬೇಡ್ಕೊಂಡು ಭೂಮಿಕಾ ಅವ್ರ ಹತ್ರ ಕೆಲಸ ಕೊಡಿಸಿ ಅಂತ ಬಂದಿದ್ದು. ಅವರು ಆಫೀಸ್ಗೆ ಟ್ಯೂಟರ್ ಆಗಿ ಬಂದಿದ್ದು ನಿನಗೋಸ್ಕರ ಅಲ್ಲ, ನನಗೋಸ್ಕರ. ನಾನು ಹೇಳಿದೆ ಅನ್ನೋ ಕಾರಣಕ್ಕೆ, ಅದೊಂದೇ ಕಾರಣಕ್ಕೆ. ಭೂಮಿಕಾ ಅವರು ನಿನ್ನಂಥವ್ರಿಗೆ ಸಹಾಯ ಮಾಡಿದ್ದಾರೆ ಅಂದರೆ ಅದವ್ರ ಒಳ್ಳೆತನ, ದೊಡ್ಡತನ. ನೀನವ್ರಿಗೆ, ನನಗೂ ನನ್ನ ಹೆಂಡತಿಗೂ ಪ್ರಾಬ್ಲಮ್ ಇದೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನ ಹೆಂಡತಿ ಹಿಂಸೆ ಕೊಡ್ತಾ ಇದ್ದಾಳೆ, ನಮ್ಮ ಜಾಯಿಂಟ್ ಅಕೌಂಟಲ್ಲಿರೋ ದುಡ್ಡನ್ನು ತೆಗೆಸ್ಕೊಡು, ನಂಗೆ ತುಂಬ ಸಹಾಯ ಆಗುತ್ತೆ ಅಂತ ಬಂದು ಬೇಡ್ಕೊಂಡೆ. ನೀನು ಈ ಥರ ನಾಟಕ ಆಡಿದ್ದಕ್ಕೆ ಅವರು, ಅಯ್ಯೋ ಪಾಪ ನಿನ್ಗೆ ದುಡ್ಡಿನ ಅವಶ್ಯಕತೆ ಇದೆಯಲ್ಲ, ನನ್ನ ಫ್ರೆಂಡ್ ಶ್ರುತಿ ಲೈಫ್ ಚೆನ್ನಾಗಿರಲಿ ಅಂತ ಅವ್ರು ಅಲ್ಲಿ ತನಕ ಬಂದರು. ನೀನು ಇನ್ನೂ ಒಂದು ಡಬಲ್ಗೆ ಮಾಡಿದ್ಯಾ. ಅಲ್ಲಿ ಶ್ರುತಿ ಅವ್ರ ಹತ್ರ ನಿನಗೂ ಭೂಮಿಕಾಗೂ ಅಫೇರ್ ಇದೆ ಅಂತ ಹೇಳಿದ್ಯಾ. ಇಲ್ಲಿ ಭೂಮಿಕಾ ಅವ್ರ ಹತ್ರ ನಿನಗೂ ಶ್ರುತಿಗೂ ಜಗಳ ಇದೆ ಅಂತ ಹೇಳಿ ಸಿಂಪತಿಗೆ ಇಟ್ಸ್ಕೊಂಡಿದ್ಯಾ. ಇವತ್ತು ನಮ್ಮ ಮೇಲೆ ಅನುಮಾನ ಪಟ್ಟು ಶ್ರುತಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ದಯವಿಟ್ಟು ಬಂದು ಸಾಲ್ವ್ ಮಾಡು ಅಂತ ಭೂಮಿಕಾ ಅವ್ರನ್ನ ಮನೆ ಕರ್ಸ್ಕೊಂಡಿದ್ಯಾ. ಆಫೀಸ್ ಸ್ಟಾಫ್ ಹತ್ರ ನಿನಗೂ ಭೂಮಿಕಾಗೂ ಅಫೇರ್ ಇದೆ, ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ ಅಂತೆಲ್ಲ ಗಾಸಿಪ್ ಹಬ್ಸಿ ಇಲ್ಲಿ ಬಂದು ಅದೇ ನಾಟಕ ಮಾಡ್ತಾ ಇದೀಯಾ. ಹೇಳೋ, ಸತ್ಯ ಹೇಳೋ. ಇಲ್ಲ ಸರ್, ಇಲ್ಲ, ನೀವೇನೋ ಹೇಳ್ತಿದ್ದೀರಾ. ಭೂಮಿಕಾನ ಇಷ್ಟಪಟ್ಟು ಬಂದಿದ್ದು. ಹೌದಾ? ಇದನ್ನು ಸತ್ಯ ಅಂತ ಪ್ರೂವ್ ಮಾಡೋಕ್ಕೆ ನನಗೆ 1 ನಿಮಿಷ ಸಾಕು. ನೋಡ್ತೀಯಾ? ಹೌದು, ಗೌತಮ್ ಅವ್ರು ಹೇಳ್ತಿರೋದು ನಿಜ. ಇವನೊಂಥರ ಕೆಟ್ಟ ಹುಳ ಇದ್ದ ಹಾಗೆ. ಇವನನ್ನ ಮದುವೆ ಆದಾಗಿಂದ ಜೀವನದಲ್ಲಿ 1 ನಿಮಿಷನೂ ನೆಮ್ಮದಿಯಾಗಿಲ್ಲ. ಇವನ ಉದ್ದೇಶನೂ ಒಳ್ಳೇದಿಲ್ಲ. ಹೇಗಾದ್ರೂ ಮಾಡಿ ಭೂಮಿ ಲೈಫ್ನ ಹಾಳು ಮಾಡಬೇಕು ಅನ್ನೋದೇ ಇವನ ಉದ್ದೇಶ. ಈಗಲೂ ಇಲ್ಲಿಗೆ ಬಂದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಭೂಮಿ ನನ್ನ ಫ್ರೆಂಡ್. ನಾನು ಇವನ್ನ ಮದುವೆ ಆಗುವಾಗ ನನಗೆ ಗೊತ್ತಿರಲಿಲ್ಲ ಇವನು ಭೂಮಿಗೂ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದ ಅಂತ. ಅದಕ್ಕೋಸ್ಕರ ಪ್ರತಿ ದಿನ ನಾನು ಗಿಲ್ಟ್ ಅನುಭವಿಸ್ತಾ ಇದ್ದೀನಿ. ಇವನ್ ಹೇಳೋದೆಲ್ಲ ಸುಳ್ಳು, ಬಾಯಿ ಬಿಟ್ರೆ ಬರೋದೇ ಸುಳ್ಳು. ಮನುಷ್ಯತ್ವ ಇಲ್ಲದೆ ಇರೋನು, ದುರಾಸೆ ಇರೋನು. ಈಗಲೂ ಅಷ್ಟೇ, ಭೂಮಿಕಾ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಗೌತಮ್ ಅವರು ಇವ್ರ ಬಾಯಿ ಮುಚ್ಚೋದಕ್ಕೆ ದುಡ್ಡು ಕೊಡ್ತಾರೆ, ಇಲ್ಲ ಅಂದ್ರೆ ಭೂಮಿಕಾಗೆ ಡೈವರ್ಸ್ ಕೊಡ್ತಾರೆ. ಡೈವರ್ಸ್ ಕೊಟ್ಮೇಲೆ ಜೀವನಾಂಶ ಬರುತ್ತೆ. ಏನಾದ್ರೂ ಆಗ ಆಮೇಲೆ ದುಡ್ಡು ಸಿಗುತ್ತಲ್ಲ, ಆ ದುಡ್ಡು ಇಟ್ಕೊಂಡು ಭೂಮಿಕಾ ಜೊತೆ ಜೀವನ ಮಾಡೋ ದುರುದ್ದೇಶ ಇವಂದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.